4-5 ತಗೊಂಡ್ರಿ. ಫಸ್ಟ್ ಸಾಕ್ರಿ, ನಿಮಗೆ ಸೆಟ್ ಆಗತ್ತ ನೋಡ್ರಿ, ಆ ನಂತರ ಮಾಡ್ರಿ. ಉಂಡಿ ಕೊಡೋದಾದ್ರೆ 430 ರೂಪಾಯಿ 420 ರೂಪಾಯಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ 360 ಶುರು ಮಾಡಿ ಇವತ್ತು 430 ಬಂದ್ರಿ. ಸಿಂಪಲ್ ಆಗಿ ಮಾಡಿದ್ದೀರಿ. ಹೌದೌದು ನೋಡ್ರಿ, ಇವೆಲ್ಲ ಒಂದ್ 40 kg ರೇಂಜ್ನಾಗ ಅದಾವೆ. ಈ ಕಡೆದ ಈ ಕಡೆದು 40 kg. ಇವೆಲ್ಲ 45 ಮೇಲೆ ಅದಾವೆ. ಹೌದಾ? ನೋಡ್ರಿ 54 kg ಐತಿ. ಈಗ ಡೈಲಿ ತೂಕ ಮಾಡ್ತೀರಾ? ಯಾರಿಗೆ ನಾಳೆ ಶನಿವಾರ ಹೋಗತ್ತದ. ಈಗ ಈ ತರ ಹೇಳಿ ಹೋಗ್ಬಿಡ್ತಾರ. ನಾವು ನಮ್ಮಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ, ಬೇಕು ಅಂದ್ರೆ ಒಂದ್ ವಾರ ಯಾವಾಗಾರು ಬರ್ಲಿ, ಒಂದು ಚಾಯ್ಸ್ ಮಾಡೋ ಅಡ್ವಾನ್ಸ್ ಕೊಟ್ಟೋದ್ರೆ ಅವ್ರು ಯಾವತ್ತು ಹಿಡ್ಕೊ ಹೋಗ್ತಾರೆ ಅವತ್ತು ಕಾಟ ಮಾಡಿ ಕೊಡ್ತೇವೆ. ಎಷ್ಟು ಅಡ್ವಾನ್ಸ್ ಕೊಡ್ಬೇಕಾಗತ್ತೆ? ಒಂದು ಯಾವ್ದು ಅವ್ರದ್ದು ದೊಡ್ಡ ಕೂಲಿ ಅಂದ್ರೆ 3-4 ಸಾವಿರ ಕೊಡ್ಬೇಕು. ಒಂದ್ 2 ಸಾವಿರ ಕೊಟ್ಟರು ಕಾಯಂ ಇದ್ದು 2 ಸಾವಿರ ಇಸ್ಕೊಂತೇವೆ ಪರಿಚಯ ಇದ್ದಾರೆ. ಆದ್ರೆ ಒಂದ್ ತಿಂಗಳು ತನಕ ಯಾವ ಹೆಂಗೆ ಮಾತಾಡ್ದಂಗ ಅವ್ರ ಅಡ್ಜಸ್ಟ್ಮೆಂಟ್. ಕೆಲವ್ರಿಗೆ ಮನೆ ಕಟ್ಕೊಳಕ್ ಜಾಗ ಇರಲ್ಲ, ನಾವೇ ಒಂದ್ ವಾರ ಬಿಟ್ಟು ಫಂಕ್ಷನ್ ಇರ್ತದೆ, ಅಲ್ಲಿ ಸಾಕಾಗಲ್ಲ, ಅವತ್ತು ನಾವು ಅಲ್ಲಿ ಬಿಟ್ಟು ನಾವೇ ಇಟ್ಕೊಂಡಿರ್ತೇವೆ. ಆದ್ರೆ ಅವತ್ತೇ ಕಾಟ ಮಾಡ್ಕೊಡ್ತೇವೆ. ಈ ಮಾರಿ ಜಾತ್ರೆಗೆಲ್ಲ ಜಾಸ್ತಿ ಮಾರಿ ಜಾತ್ರೆ ಟೈಮ್ ಸುಮಾರು ನಾವು ಹಂಗ ರೇಟ್ ಜಾಸ್ತಿ ಮಾಡ್ತೀರಾ? ಇಲ್ಲ ರೇಟ್ ಏನ್ ಜಾಸ್ತಿ ಮಾಡಲ್ಲ, ನಾವು ಸ್ಟಾಕ್ ಜಾಸ್ತಿ ಮಾಡ್ಕೊಂತೇವೆ. ಒಳಗೆಲ್ಲ ಕಟ್ತೇವೆ, ಒಂದ್ 30 ಕುರಿ ಮಟ ಇಟ್ಕೊಂತೇವ ತಂದು ಅಲ್ಲಿ ಒಳಗಡೆ ಕಟ್ಟಕ್ ಜಾಗ. ವ್ಯವಹಾರನೇ ಪಾರ್ಟ್ ಟೈಮ್ ಬಿಸ್ನೆಸ್. ಒಂದು ಸಣ್ಣ ಪುಟ್ಟ ಖರ್ಚುಗಳು, ನಮ್ಮ ಮನೆ ಖರ್ಚುಗಳು ಮೇಂಟೈನ್ ಆಗ್ತಾವ ಚೆನ್ನಾಗಿ ನಡೆದು. ಹಿಂಡಲ್ಲೇ ತರೋದು, ಸಂತೆ ಮಾರ್ಕೆಟ್ ನಲ್ಲೇ ತರೋದು. ನಾನು ನಮಗೆ ಬೇಕಾದ ತಗೊಬಂದ್ರೆ ಈ ತರ ಮಾರ್ಬೋದು. ಏಕ ವ್ಯಕ್ತಿ ಹೋಗಿ ತಗೊಬರಕ್ ಆಗಲ್ಲ, ಅವ್ನಿಗೆ ಬೇಕಾಗಿರೋದು ಒಂದು. ನಾವು ಒಂದ್ಸಲ ಎರಡೇ ಹೋದ್ರೆ ಎರಡೇ ತರ್ತೇವೆ ಹೋಗಿ, ಒಟ್ಟು ಖಾಲಿ ಇಡಲ್ಲ. ಈ ಹಳ್ಳಿ ಕಡೆ ಎಲ್ಲ ಖರೀದಿ ಮಾಡ್ತಾರಲ್ಲ, ಆತರ ನಾವು ಹಳ್ಳಿ ಮೇಲೆ ಹೋಗಲ್ಲ, ನಾವು ಮಾರ್ಕೆಟ್ನಾಗೆ ಇಲ್ಲಿ ಬಂದ್ ಮಾಡ್ತಾರ. ಅಂದ್ರೆ ನಮ್ ಕುರಿ ತಣ ತಗೊಳ್ಳಿ ಅಂತ ಹೇಳಿ? ಇಲ್ಲ ಆತರ ಏನಿಲ್ಲ. ಅದು ನಾವು ಅವ್ರ ತಗೊಂಡ್ ಮಾರಕ್ ಹೋದ್ರೆ ನಮಗೆ ಏನು ಇದಾಗಲ್ಲ. ನಾವೇ ಮೇಸ್ ಮಾರಿದ್ರೆ, ನಾವೇ ತಂದು ಮಾರಿದ್ರೆ ಮಾರ್ಕೆಟ್ನಾಗೆ ನಮ್ಗೆ ಏನಾದ್ರು ನಾವು ತರ್ಬೇಕಾದ್ರೆ ಅಂದಾಜಿ ಮೇಲೆ ತಂದಿರ್ತೇವೆ. ಕೆಲಸ ಲಾಸ್ ಆಗ್ತವೆ, ಆಗತ್ತ. ಈಗ ಒಂದ್ 15 ಸಾವಿರ ಕೊಟ್ಟು ತಂದಿರ್ತೇವೆ, ಅದ್ ನೋಡಿ 13 ಸಾವಿರಕ್ಕೆ ಬೆಲೆ ಕೊಡಂಗಿರಲ್ಲ. ನೀವು ಕೊಡ್ಬೇಕಾದ್ರೆ ತೂಕದ ಮೇಲೆ ತೂಕನೇ ಕೊಡೋದು. ನಾವು ತರೋದು ಉಂಡ ಗೊತ್ತಿತ್ತು, ಫಲವತ್ತತೆ ಅಲ್ಲಿ ಒಂದ್ಸಲ ಮೋಸ ಆಗ್ಬಿಡ್ತದೆ. ಆಗಿದೆ ನಮ್ಗೆ, ಅದೆಲ್ಲ ಆಗಿದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಲ್ಲ, ಒಂದ್ ತಿಂಗಳು ಇಟ್ಕೊಂತೇವೆ ಮೇಸಿ, ಮತ್ತೆ ಇದ್ ಕೊಡಲ್ಲಪ್ಪ, ಇದನ್ನ ಕೊಡಲ್ಲ ಹೇಳ್ಬಿಡ್ತೇವೆ ಡೈರೆಕ್ಟ್. ಇಲ್ಲ ಇದನ್ನ ಕೊಡಲ್ಲ ಅಂತ, ಇಲ್ಲ ಜನ ಅದ್ ಬೇಕು ಅಂತ, ಇಲ್ಲ ಅದ್ ಯಾರೇ ಬೇರೆ ಕೊಟ್ಟೇವೆ ಅಂತ ಹೇಳ್ಬಿಡ್ತೇವೆ. ಆದ್ರೆ ಅದನ್ನೇ ಮುಚ್ಚಿ ಒಟ್ಟು ಅದನ್ನ ಕೊಡಲ್ಲ ಅಂತ ಹೇಳ್ಬಿಡ್ತೇವೆ. ಇಲ್ಲ ಇದು ವರ್ಕೌಟ್ ಆಗ್ತಾ ಇಲ್ಲ, ಕೊಡಲ್ಲ ಅಂತೇವಿ. ಅಕಸ್ಮಾತ್ ರೇಟ್ ಜಾಸ್ತಿ ಹೇಳಲ್ಲ, ಕೊಡಲ್ಲ ಅಂತೇವಿ. ಅತಿ ಇದು ಮಾಡ್ತಾರೆ ಅಂದ್ರೆ, ಇಲ್ಲ ಬೇರೆ ಆಗೈತಿ ಅಂತ ಹೇಳ್ಬಿಡ್ತಾರೆ. ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ, ಅದು ಗೊತ್ತೆಲ್ಲರಿಗೂ. ಅಡ್ವಾನ್ಸ್ ಕೊಟ್ರೆ ಸುನೀಲ್ ಅವರು ಮೋಸ ಮಾಡಲ್ಲ, ಇಲ್ಲೇ ಇರ್ತೇವೆ ನಾವು. ಅಡ್ವಾನ್ಸ್ ತಗೊಂಡ್ವಿ ಅಂದ್ರೆ ಆ ಕುರಿ ಫೋಟೋ ಎಲ್ಲ ಹೊಳ್ಕೊಂಡು ಹೋಗಿ ಕೇಳ್ತೇವೆ ನಾವು. ಅದಕ್ಕೇನಾದ್ರು ಬಟ್ಟೆ ಗಿಟ್ಟೆ ಏನು ಕಟ್ಟಲ್ಲ, ಅದೇ ಜಾಗದಾಗ ಇರ್ತದೆ, ಜಾಗ ಚೇಂಜ್ ಮಾಡಲ್ಲ. ಅವ್ನು ಕೌಂಟರ್ ನೋಡ್ಕೊಂಬಿಡ್ಲಿ. ಈ 1 2 3 4 5 6 ಕೌಂಟರ್ ಇದೆ. ಈ ಕಡೆ 8 ಇದೆ, 8 ಕೌಂಟರ್ ಇದೆ. ಈ ಕೌಂಟರ್ ನಂಬರ್ ಹಾಕ್ಬೇಕಿತ್ತು. ನಂಬರ್ ಏನ್ ಹಾಕಲ್ಲ ನಾವ್, ಯಾಕಂದ್ರೆ ರೆಗ್ಯುಲರ್ ಹೋಗ್ತಿರ್ತಾವಲ್ಲ, ಆತರ ಮೋಸ ಹೋಗೋದು ಆಗಿಲ್ಲ. ಆದ್ರ ಬೇಕಾದ್ರೆ ನೋಡ್ಕೊಂಡ್ಲಿ, ಫೋಟೋ ಹೊಡ್ಕೊಂಡ್ಲಿ. ಇನ್ನೊಂದು ಅವರು ಕಸ್ಟಮರ್ ಹೇಳ್ತಾರೆ, ನಮಗೆ ತೂಕ ಅಲ್ಲಣ್ಣ ಅದಿಲ್ಲ, ಇನ್ನೊಂದು ಐತೆ ಬಿಡು. ಇದು ಮೇನ್ ಪಾಯಿಂಟ್ ಅವ್ರದ್ದು. ತೂಕ ಅಲ್ಲ, ಹಂಗೆ ನಾವು ಮಿಸ್ಟೇಕ್ ಬೇರೆ ಐತೆ ಬಿಡು, ಅದನ್ನು ಅಂತ ಒಳ್ಳೇದ್ ಕೊಡಷ್ಟೇ. 40 kg ಇತ್ತು, 40 kg ದೊಡ್ಡ ಜವಾಬ್ದಾರಿ. ತೂಕ ಕೊಡೋದ್ರಿಂದ ಅದೇ ಉಂಡಿ ಕೊಡೋದಾದ್ರೆ 430 ರೂಪಾಯಿ 420 ರೂಪಾಯಿ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ 360 ಶುರು ಮಾಡಿ ಇವತ್ತು 430 ಬಂದ್ವಿ. 42 ಯಾರು ಅರ್ಜೆಂಟ್ ಬಿಡ್ಲಿಲ್ಲ ತಗೊಂಡ್ ಹೋದ್ರು, ಬೇರೆ ಇತ್ತು ತಗೊಂಡ್ರು, ಅದನ್ನು ಹೋಯ್ತಾರೆ. ಹೊಂದಾಣಿಕೆ ವ್ಯವಹಾರ ಇದೇನು? ಫಸ್ಟ್ 360 ರೂಪಾಯಿ ಸ್ಟಾರ್ಟಿಂಗ್ ಮಾಡಿದಾಗ 5 ವರ್ಷದಿಂದ 360 ಕೊಡ್ತಾ ಇದ್ವಿ. ಅವತ್ತು ಮಾರ್ಕೆಟ್ ಕಡಿಮೆ ಇತ್ತು, ಫುಡ್ ರೇಟ್ ಕಡಿಮೆ ಇತ್ತು. ನಮ್ಮವ್ರು ಜನ ಬರ್ತಾರೆ.